ದೇವರ ಮುಂದೆ ಆಣೆ ಪ್ರಮಾಣ ಮಾಡಲು ಹೋಗಿ ಹೊಡೆದಾಟ ಮಾಡಿಕೊಂಡಿರುವಂತಹ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ತುಮಕೂರಿನ ಕುಣಿಗಲ್ನಲ್ಲಿ ನಡೆದಿರುವಂತಹ ಲಾಂಗ್ ವಾರ್ ಇದು. ದೇವರ ಮುಂದೆ ಆಣೆ ಪ್ರಮಾಣ ಮಾಡಲು ಹೊರಟಂತಹ ಯುವಕರು ಹೊಡೆದಾಡಿಕೊಂಡಿರುವಂತಹ ಘಟನೆ ತುಮಕೂರಿನ ಕುಣಿಗಲ್ನಲ್ಲಿ ಸಂಭವಿಸಿದೆ. ಲಾಂಗ್ ವಾರ್ ಪ್ರಕರಣದಲ್ಲಿ ಇಬ್ಬರ ಬಂಧನವೂ ಕೂಡ ಆಗಿದೆ. ಮಂಜು ಮತ್ತು ನಾಗೇಶ್ ಬಂಧಿತ ಆರೋಪಿಗಳು. ಜನವರಿ 31ರ ರಾತ್ರಿ ಲಾಂಗು ಮಚ್ಚು ಬೀಸಿರುವಂತಹ ಆರೋಪಿಗಳಿವರು. ಜಗದೀಶ್ ವಿಜಯ್ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದೆ. ಸಾರ್ವಜನಿಕ ಮೊಬೈಲ್ನಲ್ಲಿ ಈ ಹಲ್ಲೆಯ ದೃಶ್ಯ ಕೂಡ ಸೆರೆ ಸಿಕ್ಕಿದ್ದು, ಇದರ ಆಧಾರದ ಮೇಲೆ ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಯಾವ ವಿಚಾರವಾಗಿ ಆಣೆ ಪ್ರಮಾಣಕ್ಕಾಗಿ ಹೋಗಿದ್ರು ಮತ್ತು ಈ ಗಲಾಟೆ ಆಗುವಂತಹ ಸನ್ನಿವೇಶ ಏನು ನಿರ್ಮಾಣ ಆಯಿತು ಇತ್ಯಾದಿ ವಿಷಯವಾಗಿ ಈಗ ಪೊಲೀಸರು ಈ ಆರೋಪಿಗಳಿಂದ ತನಿಖೆ ನಡೆಸಿ ಬಾಯ್ಬಿಡಿಸ್ತಾ ಇದ್ದಾರೆ. ದೇವರ ಮುಂದೆ ಆಣೆ ಪ್ರಮಾಣ ಮಾಡ್ತೀವಿ ನಾವು ಶುದ್ಧ ಹಸ್ತರು ಅಂತ ತೋರಿಸ್ಕೊಳ್ಳಿಕ್ಕೆ ಹೋದಂಥವ್ರು ಲಾಂಗು ಮಚ್ಚನ್ನ ತೆಗೆದುಕೊಂಡು ಹೋಗುವಂತಹ ಪ್ರಮೇಯ ಯಾಕೆ ಬಂತು, ಹೊಡೆದಾಡ್ಕೊಳ್ಳುವಂತಹ ಸನ್ನಿವೇಶ ಯಾಕೆ ಸೃಷ್ಟಿ ಆಯಿತು ಅನ್ನೋದು ಈಗ ನೋಡಬೇಕು. ಇಬ್ಬರು ಲಾಂಗ್ ಹಿಡಿದು ಮಾರಾಮಾರಿ ನಡೆಸಿದವರನ್ನ ದೃಶ್ಯಗಳ ಆಧಾರದ ಮೇಲೆ ಹೆಡೆಮುರಿ ಕಟ್ಟಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ದೇವರ ಮುಂದೆ ಆಣೆ ಪ್ರಮಾಣಕ್ಕೆ ಅಂತ ಹೋದವರು ಗಲಾಟೆ ಮಾಡ್ಕೊಂಡಿದ್ಯಾಕೆ, ಮೂಲ ಕಾರಣ ಏನು? ದಿವ್ಯ ಜೊತೆ ಇದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆರಂಭದಲ್ಲಿ ನಡೆದಿರುವಂತಹ ಒಂದು ಗಲಾಟೆ. ಈಗ ಬಂಧಿಸಲ್ಪಟ್ಟಂತ ಆರೋಪಿ ಮಂಜುನಾಥ್ ಏನಿದ್ದಾರೆ ಅವರ ತಂಗಿಯನ್ನ ಜಗದೀಶ್ ಎನ್ನುವಾತ ಪ್ರೀತಿ ಮಾಡ್ತಾ ಇದ್ದ. ಇವರು ಕೂಡ ಕುಣಿಗಲ್ ಪಟ್ಟಣದವರು. ಅಂದ್ರೆ ಜಗದೀಶ್ ಬಂದ್ಬಿಟ್ಟು ಬಿದನಗೆರೆ ಗ್ರಾಮದವನು, ಮತ್ತೆ ಮಂಜುನಾಥ್ ತುಮಕೂರಿನ ಅಂದ್ರೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ ನಿವಾಸಿ ಇರ್ತಾರೆ. ಇಬ್ರು ಕೂಡ ಅಂದ್ರೆ ಮಂಜುನಾಥನ್ ತಂಗಿ ಮತ್ತೆ ಜಗದೀಶ್ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಮಂಜುನಾಥ್ಗೆ ಅದು ವಿರೋಧ ಇದೆ, ಮದುವೆ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅನ್ನುವಂತ ರೀತಿಯಲ್ಲಿ ನ್ಯಾಯ ಪಂಚಾಯತಿ ಕೂಡ ನಡೀತಾ ಇತ್ತು. ಆದ್ರೆ ಜಗದೀಶ್ ಯಾವುದೇ ಕಾರಣಕ್ಕೆ ಮಂಜುನಾಥನ್ ತಂಗಿಯನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಮಂಜುನಾಥನ ಮನೆ ಗೃಹ ಪ್ರವೇಶ ಕೂಡ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಂಜುನಾಥನ ತಂಗಿಯ ಜೊತೆಗೆ ಜಗದೀಶ್ ಕೂಡ ಮನೆ ಗೃಹ ಪ್ರವೇಶಕ್ಕೆ ಬಂದಿರ್ತಾನೆ. ಇದರಿಂದ ಕುಪಿತಗೊಂಡಂತಹ ಮಂಜುನಾಥ್ ಮೊನ್ನೆ ದಿನ ಏನು ಶನಿವಾರ ದಿನ ನ್ಯಾಯ ಪಂಚಾಯತಿ ಕೂಡ ಕರೀತಾರೆ. ಆ ಸಂದರ್ಭದಲ್ಲಿ ಮಂಜುನಾಥ್ ಏನಿದ್ದಾರೆ ಜಗದೀಶ್ ಅವರಿಗೆ ಹೀನಾಯಮಾನವಾಗಿ ಅಂದ್ರೆ ಬೈಯುವಂತದ್ದು, ಅಂದ್ರೆ ಏನು ಅನ್ಯಾಯದ ದುಡ್ಡು ಮಾಡ್ತಾ ಇದೆ, ಇವರ ಕುತ್ತಿಗೆ ಕುಯ್ದು ದುಡ್ಡು ಮಾಡ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ಏನು ಬೈದಿರ್ತಾನೆ. ಆ ಸಂದರ್ಭದಲ್ಲಿ ಬನ್ನಿ ದೇವರ ಪ್ರಮಾಣ ಮಾಡು ನೀನು ಅಂತ ಹೇಳಿ ಜಗದೀಶ್ ಮಂಜುನಾಥ್ನನ್ನು ಕರ್ಕೊಂಡು ಆಣೆ ಪ್ರಮಾಣ ಮಾಡ್ಲಿಕ್ಕೆ ಅಲ್ಲಿ ಚೌಡೇಶ್ವರಿ ದೇವಸ್ಥಾನದ ಅಲ್ಲಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಮತ್ತೆ ಗಲಾಟೆ ನಡೆಯುತ್ತೆ. ಶನಿವಾರ ದಿನ ರಾತ್ರಿ ಕುಣಿಗಾಲ್ ಪಟ್ಟಣದಲ್ಲಿ ಇಬ್ರು ಕೂಡ ಅಂದ್ರೆ ಜನನಿಬಿಡ ಪ್ರದೇಶದಲ್ಲಿ ಅಂದ್ರೆ ಮಧ್ಯ ರಸ್ತೆಯಲ್ಲೇ ಇಬ್ರು ಕೂಡ ಹೊಡೆದಾಟ ಮಾಡ್ಕೊಳ್ತಾರೆ. ಆ ನಂತರ ಮಂಜುನಾಥ್ ಪೂರ್ವ ನಿಯೋಜಿತವಾಗಿ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ ಕಾರಿನಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಮಚ್ಚು ಕೂಡ ತೆಗೆದುಕೊಂಡು ಬಂದಿರ್ತಾರೆ. ಆ ಮಚ್ಚಿನಿಂದ ಜಗದೀಶ್ ಮತ್ತೆ ಆತನ ಏನು ಸ್ನೇಹಿತ ವಿನಯ್ ಮೇಲೆ ಹಲ್ಲೆ ನಡೆಸ್ತಾರೆ. ಇದರ ಪರಿಣಾಮ ವಿನಯ್ ಮತ್ತು ಜಗದೀಶ್ ಮರಣಾಂತಿಕವಾಗಿ ಹಲ್ಲೆಗೊಳಗಾಗಿ ಏನು ತಾಲೂಕು ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ವಿಡಿಯೋ ಹೊಡೆದಾಟದ ವಿಡಿಯೋ ಸಾರ್ವಜನಿಕರ ಮೊಬೈಲ್ ಅಲ್ಲಿ ಸೆರೆಯಾಗಿತ್ತು. ಆ ನಂತರ ಅದನ್ನ ಆಧರಿಸಿ ಪೊಲೀಸರು ಈಗ ಇಬ್ಬರನ್ನು ಬಂಧಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.